ಕೆಆರ್ ನಗರ ತಾಲೂಕಿನ ಹೊಸಗ್ರಾರ ಗ್ರಾಮದಲ್ಲಿ ಬಸವೇಶ್ವರ ಸ್ವಾಮಿ ಹಾಗೂ ಗ್ರಾಮ ದೇವತೆ ಉತ್ಸವ ಮೂರ್ತಿ ಮೆರವಣಿಗೆ ಸಂದರ್ಭದಲ್ಲಿ ದಲಿತರ ಬೀದಿಗಳಿಗೆ ಪ್ರವೇಶ ನಿಷೇಧ ಹಿನ್ನೆಲೆ ಉದ್ರಿಕ್ತ ವಾತಾವರಣ ಉಂಟಾಗಿ ಸವರ್ಣೀಯರು ದಲಿತರ ಮತ್ತೆ ಜಟಾಪಟಿ ನಡೆದಿತ್ತು. 20 ವರ್ಷಗಳ ನಂತರ ಗ್ರಾಮದಲ್ಲಿ ಗ್ರಾಮದೇವತೆ ಪಟ್ಟಣದಮ್ಮ ಹಾಗೂ ಬಸವೇಶ್ವರ ಉತ್ಸವ ಮೂರ್ತಿಯನ್ನು ಮೆರವಣಿಗೆ ಮಾಡುವ ಸಂದರ್ಭದಲ್ಲಿ ದಲಿತರ ಬೀದಿಗಳಿಗೆ ಉತ್ಸವ ಮೂರ್ತಿ ಪ್ರವೇಶ ನೀಡಬೇಕೆಂದು ಪಟ್ಟು ಹಿಡಿದಿದ್ರು. ಇದಕ್ಕೆ ಸವರ್ಣೀಯರು ನಿರಾಕರಿಸಿದಾಗ ಇದರಿಂದ ಗ್ರಾಮದಲ್ಲಿ ದಲಿತರು ಮತ್ತು ಸವರ್ಣೀಯರ ನಡುವೆ ವೈಮನಸ್ಸು ಉಂಟಾಗಿದ್ದ ವೇಳೆ ತಾಲೂಕು ಆಡಳಿತ ಶಾಂತಿ ಸಭೆ ಕರೆದಿದ್ದು ಅಧ್ಯಕ್ಷತೆ ವಹಿಸಿದ್ದ ತಹಸೀಲ್ದಾರ್ ಸುರೇಂದ್ರ ಮೂರ್ತಿ ಮಾತನಾಡಿ, ಉತ್ಸವ ಮೂರ್ತಿಯನ್ನು ದಲಿತರ ಬೀದಿಗಳಿಗೆ ಪ್ರವೇಶ ನೀಡಬೇಕು, ನಿರಾಕರಿಸುವ ಅಧಿಕಾರ ಯಾರಿಗೂ ಇಲ್ಲ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ರಾಜಣ್ಣ, ಸರ್ಕಲ್ ಇನ್ಸ್ಪೆಕ್ಟರ್ ಶಿವಪ್ರಕಾಶ್, ಸಮಾಜ ಕಲ್ಯಾಣಾಧಿಕಾರಿ ಶಂಕರಮೂರ್ತಿ, ಇಒ ಕುಲದೀಪ್, ಕಂದಾಯ ನಿರೀಕ್ಷಕ ಪ್ರಕಾಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಈಗ ಕಾನೂನು ಅನ್ವಯ ಯಾವುದೇ ಬೀದಿಗೆ ಯಾವುದೇ ದಾರಿಗೆ ಹೋಗ್ಲಿಕ್ಕೆ ಯಾವುದಕ್ಕೂ ನಿರ್ಬಂಧ ಇಲ್ಲ. ಇದು ಕ್ಲಿಯರ್, ಇದಕ್ಕೇನು ಎರಡು ಮಾತಿಲ್ಲ. ಆದರೆ ನೀವು ತಲಾಂತರದಿಂದ ನೀವೇನೋ ಪದ್ಧತಿ ಇಟ್ಕೊಂಡಿದ್ದೀರಾ, ಆ ಪದ್ಧತಿ ಒಮ್ಮೆಲೆ ಚೇಂಜ್ ಆಯ್ತಲ್ಲ ಅಂತೇಳಿ ನಿಮ್ಮ ಮನಸ್ಸಿಗೆ ನೋವಾಗಿದೆ. ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ. ಈಗ ಈ ವರ್ಷ ಜಾತ್ರೆ ಮುಗೀತು, ಈಗ ಮುಂದಿನ ವರ್ಷ ಜಾತ್ರೆ ಮಾಡಬೇಕು ಆಯ್ತಲ್ಲ. ಆಗ ತಹಶೀಲ್ದಾರ್ ಹತ್ರ ಏನು ನಿಮ್ದು ಎಂಡೋಮೆಂಟ್ ದೇವಸ್ಥಾನದ ಇದೆ, ಬಂದು ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ತಗೊಂಡು ನೀವು ಊರಲ್ಲಿ ಮುಖಂಡರುಗಳು ಫಸ್ಟ್ ಒಂದು ಮೀಟಿಂಗ್ ಮಾಡಬೇಕು. ನೀವು ತೀರ್ಮಾನ ತಗೊಂಡು ಆ ನಂತರ ನಾವು ಕರೆದು ನಿಮ್ಮನ್ನೆಲ್ಲ ಒಂದು ಮೀಟಿಂಗ್ ಮಾಡ್ತೀವಿ. ತಗೊಂಡು ಸುಸೂತ್ರವಾಗಿ ಎಲ್ಲರಿಗೂ ಮನಸ್ಸನ್ನು ಒಲಿಸಿ ಸಮಾಧಾನವಾಗಿ ಕಾನೂನನ್ನು ಜಾರಿ ಮಾಡಿ ಜಾತ್ರೆಯನ್ನು ಮಾಡೋಣ. ಅಲ್ಲಿ ತನಕ ಎಲ್ಲರೂ ಸಹ ಶಾಂತಿಯುತವಾಗಿ ಪರಸ್ಪರ ಸಹಕಾರದಿಂದ ಇಲ್ಲಿವರೆಗೂ ಹೇಗಿದ್ರಿ ಹಾಗೆ ಇರಬೇಕು. ಏನು ನಿನ್ನೆ ನಮ್ಮ ಹೊಸಗ್ರಾರ ಗ್ರಾಮದಲ್ಲಿ ಏನೊಂದು ಧಾರ್ಮಿಕ ಆಚರಣೆ ಏನು ಬಸವೇಶ್ವರ ದೇವರು ಮತ್ತು ಪಟ್ಟಣದಮ್ಮ ದೇವರ ಓಕಡಿ ಉತ್ಸವ ಕಾರ್ಯಕ್ರಮದಲ್ಲಿ ಏನೊಂದು ಅಡಿತಗಳ ಘಟನೆಗಳು ಒಂದು ನಡೆದಿದೆ. ಈ ವಿಚಾರದಲ್ಲಿ ಈ ಒಂದು ಶಾಂತಿ ಸಭೆಯಲ್ಲಿ ಇದುವರೆಗೂ ಸಹ ಎಲ್ಲರಿಗೂ ಸಹ ಮುಕ್ತವಾದ ಅವಕಾಶ ಕೊಟ್ಟು ಅವರ ಅಭಿಪ್ರಾಯಗಳು ಮತ್ತು ಏನು ಉತ್ಸವ ಯಾವ ರೀತಿ ನಡ್ಕೊಂಡ್ಬರ್ತಿತ್ತು ಅನ್ನೋ ವಿಚಾರದಲ್ಲಿ ಸಾಕಷ್ಟು ಚರ್ಚೆಗಳು ನಡೆದು ಒಂದು ತಾವೆಲ್ಲ ಏನು ಅಭಿಪ್ರಾಯಗಳು ವ್ಯಕ್ತಪಡಿಸಿದ ಮೇಲೆ ಮತ್ತೆ ಕೆಲವೊಂದು ಬೇಡಿಕೆಗಳನ್ನ ಇಟ್ಟಿದ್ದ ಹಿನ್ನೆಲೆಯಲ್ಲಿ ಈಗ ನಮ್ಮ ಮಾನ್ಯ ಪೊಲೀಸ್ ಉಪಾಧೀಕ್ಷಕರು ನಮ್ಮ ಡಿವೈಎಸ್ಪಿ ಸಾಹೇಬರು ಈಗ ಆಲ್ರೆಡಿ ವಿಚಾರ ಹೇಳಿದ್ದಾರೆ. ಏನು ಈಗ ಉತ್ಸವ, ಈ ವರ್ಷದ ಉತ್ಸವ ಏನಿದೆ ಈಗ ಮುಗಿದೋಗಿದೆ. ಮುಂದಿನ ಉತ್ಸವನ ಮಾಡಬೇಕಾದ್ರೆ ಕಡ್ಡಾಯವಾಗಿ ನಮ್ಮ ಗುಜರಾಯಿ ದೇವಸ್ಥಾನದ ಉತ್ಸವ ಮಾಡಬೇಕಾದ್ರೆ ನಮ್ಮ ಪರ್ಮಿಷನ್ ತಗೊಳ್ಳೇಬೇಕು, ಸರ್ಕಾರದ ಪರ್ಮಿಷನ್ ತಗೊಳ್ಳೇಬೇಕು. ಪರ್ಮಿಷನ್ ತಗೊಳ್ಳದೇ ಇರೋರು, ಅನುಮತಿ ತಗೊಳ್ಳದೆ ಈ ಥರ ಮುಂದಿನ ದಿನಗಳಲ್ಲಿ ಈ ಥರ ಅಹಿತಕರ ಘಟನೆಗಳು ನಡೆದರೆ ನೇರವಾಗಿ ಆ ದೇವಸ್ಥಾನದ ಅರ್ಚಕರ ಮೇಲೆ ನಾವು ಕಾನೂನು ಕ್ರಮ ತಗೊಳ್ತೀವಿ. ಹಾಗಾಗಿ ಈ ಒಂದು ತಮ್ಮೆಲ್ಲ ಸಂದೇಶ ತಿಳಿಸ್ತಾ, ಯಾವುದೇ ರೀತಿ ಈ ರೀತಿ ಏನು ಈಗ ನಿನ್ನೆಯಿಂದ ಆಗಿದೆ ಅಹಿತಕರ ಘಟನೆ ನಡೆದಿದೆ, ಇದು ಮರುಕಳಿಸಬಾರದು. ಯಾವುದೇ ಕಾರಣಕ್ಕೂ ಮತ್ತೆ ಏನು ತಾವೆಲ್ಲ ಸಹ ಅನ್ಯೋನ್ಯತೆಯಿಂದ, ಭ್ರಾತೃತ್ವ ಭಾವನೆಯಿಂದ ಎಲ್ಲರೂ ಸಹ ನಿಮ್ಮ ಗ್ರಾಮದಲ್ಲಿ ಏನು ಇದುವರೆಗೂ ಶಾಂತಿ ಕಾಪಾಡಿಕೊಂಡು ಏನು ಎಲ್ಲರೂ ಸಹ ಉನ್ನತ ಮಂದಿರ ಏನು ವಾಸ ಮಾಡ್ಕೊಂಡಿದ್ವಿ, ಅದೇ ಥರ ಇರೋದು. ಯಾವುದೇ ಕಾರಣಕ್ಕೂ ಸಹ ಇಲ್ಲಿ ಯಾವುದೇ ವ್ಯಕ್ತಿಯ ಒಂದು ಹಕ್ಕನ್ನು ಕಸಿದುಕೊಳ್ಳುವಂಥ ಯಾರಿಗೂ ಸಹ ಅಧಿಕಾರ ಸರ್ಕಾರ ಅಥವಾ ಸಂವಿಧಾನದಲ್ಲಿ ಕೊಟ್ಟಿಲ್ಲ.